ಹಲೋ ಫ್ರೆಂಡ್ಸ್, ತಮಗೆಲ್ಲರೂ ಕೂಡ ಜ್ಞಾನಕಾಶಿ ಅಕಾಡೆಮಿಗೆ ಸ್ವಾಗತ. ಈ ಒಂದು ಕ್ಲಾಸ್ನಲ್ಲಿ ಸಮೂಹ ಗತಿಶಾಸ್ತ್ರ ಈ ಒಂದು ಚಾಪ್ಟ್ರಲ್ಲಿ ಬರುವಂಥ ಸಬ್ ಟಾಪಿಕ್ ಆದ ಅಂತರ್ಕ್ರಿಯೆ ವಿಶ್ಲೇಷಣೆ ಬಗ್ಗೆ ಹಿಂದಿನ ಒಂದು ಕ್ಲಾಸ್ನಲ್ಲಿ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡಿದ್ವಿ. ಈ ಒಂದು ಕ್ಲಾಸ್ನಲ್ಲಿ ಅಂತರ್ಕ್ರಿಯಾ ವಿಶ್ಲೇಷಣೆ ಈ ಒಂದು ಸಿದ್ಧಾಂತವನ್ನು ಮಂಡಿಸಿರುವಂಥ ಪ್ಲ್ಯಾಂಡರ್ಸ್ ಅವರ ಅಂತರ್ಕ್ರಿಯೆ ವಿಶ್ಲೇಷಣಾ ಕ್ರಮಗಳು, ನೇರ ಪರೋಕ್ಷ ಪ್ರಭಾವ ಮತ್ತು ನೇರ ಪ್ರಭಾವ, ಇದರ ಬಗ್ಗೆ ಈ ಒಂದು ಕ್ಲಾಸ್ನಲ್ಲಿ ಡಿಸ್ಕಸ್ ಮಾಡೋಣ. ಅದಕ್ಕೂ ಮುಂಚೆ ಈ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪ್ಲ್ಯಾಂಡರ್ಸ್ ಅವರು ಏನು ಮಾಡಿರ್ತಾರೆ ಅಂದರೆ, ಅಂತರ್ಕ್ರಿಯಾ ವಿಶ್ಲೇಷಣಾ ವಿಧಾನವನ್ನು ಕ್ರಮಬದ್ಧವಾಗಿ ತರಗತಿಯಲ್ಲಿ ನಡೆಯುವಂಥ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವಿನ ಅಂತರ್ಕ್ರಿಯೆ ವಿಶ್ಲೇಷಣೆ ಬಗ್ಗೆ ಕ್ರಮಬದ್ಧವಾಗಿ ಅನ್ವೇಷಣೆಯನ್ನು ಮಾಡಿರ್ತಾರೆ. ಆ ಅನ್ವೇಷಣೆಯಲ್ಲಿ ಶಿಕ್ಷಕರ ಮಾತುಗಳು ಪರೋಕ್ಷವಾಗಿ ಮತ್ತು ನೇರವಾಗಿ ಯಾವ ರೀತಿಯಾಗಿ ಪ್ರಭಾವವನ್ನು ಬೀರ್ತವೆ ಎನ್ನುವುದನ್ನು ಎರಡು ವಿಧಗಳಾಗಿ ವಿಂಗಡಣೆಯನ್ನು ಮಾಡುತ್ತಾರೆ. ಹಾಗಾದರೆ ಶಿಕ್ಷಕರ ಮಾತು ಎನ್ನುವಂಥದ್ದು ಇದು ಪರೋಕ್ಷ ಪ್ರಭಾವ ಆಗಿರುತ್ತೆ. ಎಕ್ಸಾಮ್ನಲ್ಲಿ ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ಬೋದು. ನೆಡ್ ಪ್ಲ್ಯಾಂಡರ್ಸ್ ಅವರ ಪ್ರಕಾರ ಶಿಕ್ಷಕರ ಮಾತು ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ, ಪರೋಕ್ಷ ಪ್ರಭಾವ, ನೇರ ಪ್ರಭಾವ, ಮೇಲಿನ ಎರಡು ಮತ್ತು ಯಾವುದು ಅಲ್ಲ, ಈ ರೀತಿಯಾಗಿ ಪ್ರಶ್ನೆಗಳನ್ನು ಕೇಳ್ಬೋದು. ಹಾಗಾಗಿ ಶಿಕ್ಷಕರ ಮಾತು ತರಗತಿಯ ಮೇಲೆ ಪರೋಕ್ಷ ಪ್ರಭಾವವನ್ನು ಬೀರುತ್ತೆ. ಹಾಗಾದರೆ ಯಾವ ರೀತಿಯಾಗಿ ಭಾವನೆಗಳನ್ನು ಸ್ವೀಕರಿಸುತ್ತಾನೆ ಶಿಕ್ಷಕರಾದಂಥವರು, ವಿದ್ಯಾರ್ಥಿಗಳ ಭಾವನೆಗಳನ್ನು ಸ್ವೀಕರಿಸುವಂಥದ್ದು. ಎರಡನೇದು, ವಿದ್ಯಾರ್ಥಿಗಳಿಗೆ ಶಿಕ್ಷಕರಾದಂಥವರು ಹೊಗಳಬೇಕು ಮತ್ತು ಪ್ರೋತ್ಸಾಹಿಸಬೇಕು ಮತ್ತು ವಿದ್ಯಾರ್ಥಿಗಳ ವಿಚಾರಗಳನ್ನು ಒಪ್ಪಿಕೊಳ್ಳಬೇಕು, ಅದನ್ನು ಬಳಸಬೇಕು. ಅದೇ ರೀತಿಯಾಗಿ ಪ್ರಶ್ನೆಗಳನ್ನು ಕೂಡ ಕೇಳಬೇಕು. ಈ ರೀತಿಯಾಗಿ ತರಗತಿಯಲ್ಲಿ ಪರೋಕ್ಷ ಪ್ರಭಾವವನ್ನು ಶಿಕ್ಷಕನ ಮಾತುಗಳ ಮೂಲಕ ಯಾವ ರೀತಿಯಾಗಿ ಪ್ರಭಾವ ಬೀರುತ್ತೆ ಎನ್ನುವುದನ್ನು ಇವರು ಹೇಳುತ್ತಾರೆ. ಹಾಗಾದರೆ ಭಾವನೆಗಳನ್ನು ಯಾವ ರೀತಿಯಾಗಿ ಸ್ವೀಕಾರವನ್ನು ಮಾಡಬೇಕು, ವಿದ್ಯಾರ್ಥಿಗಳ ಭಾವನೆಗಳನ್ನು ಅವರಲ್ಲಿ ಯಾವುದೇ ರೀತಿಯಾದ ಭಯವನ್ನು ಉಂಟು ಮಾಡದಂತೆ ಸ್ವೀಕರಿಸಬೇಕು ಮತ್ತು ಸೃಷ್ಟೀಕರಿಸುತ್ತಾನೆ. ಶಿಕ್ಷಕರಾದಂಥವರು ತರಗತಿಯಲ್ಲಿ ವಿದ್ಯಾರ್ಥಿಗಳ ಭಾವನೆಗಳ ಮೇಲೆ ಯಾವುದೇ ರೀತಿಯಾದ ಭಯವನ್ನು ಉಂಟು ಮಾಡದಂತೆ ಅವುಗಳ ಭಾವನೆಯನ್ನು ಸ್ವೀಕಾರ ಮಾಡಬೇಕು ಮತ್ತು ಸೃಷ್ಟೀಕರಿಸಬೇಕು ಎನ್ನುವಂಥದ್ದು. ಭಾವನೆಗಳು ಧನಾತ್ಮಕ ಅಥವಾ ಋಣಾತ್ಮಕವಾಗಿರ್ಬೋದು, ನಿರೀಕ್ಷಿತ ಆಗಿರ್ಬೋದು ಅಥವಾ ಪುನರ್ಸ್ಮರಣೆಯ ಭಾವನೆಗಳನ್ನು ಕೂಡ ಒಳಗೊಂಡಿರುತ್ತೆ. ಶಿಕ್ಷಕರ ಮಾತು ಪರೋಕ್ಷ ಪ್ರಭಾವ ಬೀರೋದೇ ಆದರೆ ವಿದ್ಯಾರ್ಥಿಗಳ ಭಾವನೆಗಳನ್ನು ಸ್ವೀಕಾರ ಮಾಡಬೇಕು, ಸೃಷ್ಟಿ ಮಾಡಬೇಕು. ಭಾವನೆಗಳು ಧನಾತ್ಮಕವಾಗಿರ್ಬೋದು ಅಥವಾ ಋಣಾತ್ಮಕವಾಗಿರ್ಬೋದು, ನಿರೀಕ್ಷೆಗೆ ಮೀರಿರುವಂಥದ್ದು, ನಿರೀಕ್ಷೆ ಮಾಡಬೇಕಾಗಿರುವಂಥದ್ದು ಮತ್ತು ಪುನರ್ಸ್ಮರಣೆಗೆ ಭಾವನೆಗಳನ್ನು ಈ ಭಾವನೆಗಳ ಸ್ವೀಕರಿಸುವಂಥದ್ದು ಶಿಕ್ಷಕರು. ತರಗತಿಯಲ್ಲಿ ವಿದ್ಯಾರ್ಥಿಗಳ ಭಾವನೆಗಳಿಗೆ ಧಕ್ಕೆ ಆಗದಂತೆ ಜಾಗರೂಕರಾಗಿ ಶಿಕ್ಷಕರು ತರಗತಿಯನ್ನು ಯಶಸ್ವಿಯಾಗಿ ಮಾಡಬೇಕಾಗುತ್ತದೆ. ಅದೇ ರೀತಿಯಾಗಿ ಭಾವನೆಗಳ ಸ್ವೀಕಾರ ಮಾಡುವಂಥದ್ದು ಇದು ಪರೋಕ್ಷ ಪ್ರಭಾವಕ್ಕೆ ಒಂದು ಸಬ್ ಟಾಪಿಕ್ ಆಗಿದೆ. ನೆಕ್ಸ್ಟು, ಶಿಕ್ಷಕರಾದಂಥವರು ತರಗತಿಯಲ್ಲಿ ವಿದ್ಯಾರ್ಥಿಗಳನ್ನು ಹೊಗಳಬೇಕು, ಅದರಿಂದ ಅವರು ಪ್ರೋತ್ಸಾಹವನ್ನು ಹೊಂದಿ ಮುಂದೆ ಬರಲಿಕ್ಕೆ ಸಾಧ್ಯ ಆಗುತ್ತೆ. ವಿದ್ಯಾರ್ಥಿಗಳ ಅನುಕ್ರಿಯೆ ಮತ್ತು ವರ್ತನೆಗಳನ್ನು ಹೊಗಳಬೇಕು. ಒಳ್ಳೆ ಕೆಲಸ ಮಾಡಿದ್ದೇ ಆದಲ್ಲಿ ವಿದ್ಯಾರ್ಥಿಗಳನ್ನು ಹೊಗಳಿದಾಗ ಅವರಿಗೆ ಇನ್ನಷ್ಟು ಎನ್ಕರೇಜ್ ಮಾಡಿದಾಗ ಆಗುತ್ತೆ. ಅದಕ್ಕಾಗಿ ವಿದ್ಯಾರ್ಥಿಗಳ ಅನುಕ್ರಿಯೆ ಅಥವಾ ವರ್ತನೆಗಳನ್ನು ಹೊಗಳುತ್ತಾರೆ ಮತ್ತು ಅಥವಾ ಪ್ರೋತ್ಸಾಹಿಸುತ್ತಾನೆ. ಶಿಕ್ಷಕರಾದಂಥವನು ಏನು ಮಾಡಬೇಕಂದ್ರೆ ವಿದ್ಯಾರ್ಥಿಗಳ ವರ್ತನೆಗಳನ್ನು ಹೊಗಳುವುದು ಮತ್ತು ಪ್ರೋತ್ಸಾಹ ಮಾಡುವಂಥದ್ದು. ಇತರರನ್ನು ನೋವುಂಟು ಮಾಡದೆ ತಮಾಷೆಯಾಗಿ ಅವರನ್ನು ಪ್ರೋತ್ಸಾಹಿಸುವುದನ್ನು ಒಳಗೊಳ್ಳುತ್ತದೆ. ಯಾವುದೇ ತರಗತಿಯಲ್ಲಿ ಯಾರೊಬ್ಬರಿಗೂ ಕೂಡ ಯಾರೊಬ್ಬರ ಭಾವನೆಗಳ ಮೇಲೆ ಧಕ್ಕೆ ಉಂಟಾಗದಂತೆ ಅಥವಾ ಯಾವುದೇ ರೀತಿಯಾಗಿ ನೋವು ಉಂಟಾಗದಂತೆ ವಿದ್ಯಾರ್ಥಿಗಳನ್ನು ಪ್ರೋತ್ಸಾಹ ಮಾಡಬೇಕು ಎನ್ನುವಂಥದ್ದು. ನೆಕ್ಸ್ಟ್, ಮೂರನೇ ಪಾಯಿಂಟು, ಶಿಕ್ಷಕರ ಮಾತಿನಲ್ಲಿ ಮೂರನೇ ಒಂದು ಪಾಯಿಂಟು, ವಿದ್ಯಾರ್ಥಿಗಳ ವಿಚಾರಗಳನ್ನು ಒಪ್ಪಿಕೊಳ್ಳುತ್ತಾನೆ ಮತ್ತು ಬಳಸಿಕೊಳ್ಳುತ್ತಾನೆ. ವಿದ್ಯಾರ್ಥಿಗಳು ಒಂದು ತರಗತಿ ನಡೆದಂಥ ಸಂದರ್ಭದಲ್ಲಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಅಂತರ್ಕ್ರಿಯೆಯ ಸಂವಹನ ಏರ್ಪಟ್ಟಾಗ ವಿದ್ಯಾರ್ಥಿಗಳ ಕೆಲವೊಂದು ವಿಚಾರಗಳನ್ನು ಶಿಕ್ಷಕರಾದಂಥವರು ಸ್ವೀಕಾರ ಮಾಡಬೇಕಾಗತ್ತೆ, ಅವುಗಳನ್ನು ಒಪ್ಪಿಕೊಳ್ಳಲು ಬೇಕಾಗುತ್ತದೆ.
ಪ್ರಶ್ನಿಸುತ್ತಾನೆ. 4ನೇ ಪಾಯಿಂಟ್ ಪ್ರಶ್ನಿಸುತ್ತಾನೆ. ವಿದ್ಯಾರ್ಥಿಗಳು ಉತ್ತರಿಸಲು ಸಾಧ್ಯವಾಗುವಂತೆ ವಿಷಯ ಮತ್ತು ಕ್ರಮದ ಬಗ್ಗೆ ಪ್ರಶ್ನಿಸುತ್ತಾನೆ. ವಿದ್ಯಾರ್ಥಿಗಳಿಗೆ ಸಾಧ್ಯವಾದಷ್ಟು ನಾವು ಸರಳವಾಗಿ ಕಲಿಸುವಂಥದ್ದನ್ನು ಮಾಡಬೇಕು. ಕಲಿಸಿದಾಗ ಆ ಒಂದು ವಿಷಯ ಮಂಡನೆ ಆದ ನಂತರ ವಿದ್ಯಾರ್ಥಿಗಳಿಗೆ ಸೂಕ್ತವಾದ ಪ್ರಶ್ನೆಗಳನ್ನು ಕೇಳುತ್ತಾ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ತರಗತಿಯಲ್ಲಿ ಅಂತರ್ಕ್ರಿಯೆ ಏರ್ಪಡುವ ಹಾಗೆ ನಾವು ಮಾಡಬೇಕಾಗತ್ತೆ. ಸೊ ನೆಕ್ಸ್ಟ್ ನೇರ ಪ್ರಭಾವ. ಈ ಪ್ಲ್ಯಾಂಡರ್ಸ್ ಅವರ 2 ವಿಧಾನಗಳಲ್ಲಿ ಪರೋಕ್ಷ ಪ್ರಭಾವ ಮತ್ತು ನೇರ ಪ್ರಭಾವ ಅನ್ನೋಂಥದ್ದು ಗೊತ್ತಿದೆ. ಅದರಲ್ಲಿ ನೀವು ಪರೋಕ್ಷ ಪ್ರಭಾವವನ್ನು ನೋಡಿದ್ವಿ. ಇವಾಗ ನೇರ ಪ್ರಭಾವ ಯಾವ ರೀತಿಯಾಗಿ ತರಗತಿಯಲ್ಲಿ ಪರಿಣಾಮವನ್ನು ಬೀರುತ್ತೆ ಅನ್ನೋದನ್ನು ನೋಡೋಣ. ನೇರ ಪ್ರಭಾವ ಅಂದರೆ ಇದು ಉಪನ್ಯಾಸವನ್ನು ನೀಡುತ್ತೆ. ಉಪನ್ಯಾಸ ನೀಡುವಂಥದ್ದಂದರೆ ತರಗತಿಯಲ್ಲಿ ನಡೆದಾಗ ಯಾವುದಾದ್ರೊಂದು ವಿಷಯದ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು ಉಪನ್ಯಾಸ ಅಂತ ಹೇಳಿ ಕರಿತೀವಿ. ಇದು ನೇರವಾಗಿ ಶಿಕ್ಷಕರಾದಂಥವರು ವಿದ್ಯಾರ್ಥಿಗಳ ಮೇಲೆ ಪ್ರಭಾವ ಬೀರುತ್ತೆ. ತನ್ನ ವಿಚಾರಗಳನ್ನು ಅಭಿವ್ಯಕ್ತಪಡಿಸುತ್ತಾನೆ. ಶಿಕ್ಷಕರಾದಂಥವರು ವಿಷಯವನ್ನು ಮಂಡನೆ ಮಾಡುತ್ತಾ ತನ್ನ ವಿಚಾರಗಳನ್ನು ಏನು ಮಾಡ್ತಾರೆ ಅಂದರೆ ವಿದ್ಯಾರ್ಥಿಗಳ ಮುಂದೆ ಅಭಿವ್ಯಕ್ತಗೊಳಿಸುತ್ತಾರೆ. ಮತ್ತು ಅಲಂಕಾರಿಕ ಪ್ರಶ್ನೆಗಳನ್ನು ಕೇಳುತ್ತಾರೆ. ಅಲಂಕಾರಿಕ ಪ್ರಶ್ನೆಗಳಂದರೆ ಏನು? ಹೋಲಿಕೆ ಮಾಡಿ ಹೇಳುವಂಥದ್ದು ಅಲಂಕಾರಿಕ ಪ್ರಶ್ನೆಗಳು ಅಂತೇಳಿ ಕರಿತೀವಿ. ಯಾವುದಾದ್ರೂ ಒಂದು ಪ್ರಶ್ನೆಯನ್ನು ಕೇಳಿ ಇದು ಯಾವ ರೀತಿಯಾಗಿ ಇನ್ನೊಂದು ಪ್ರಶ್ನೆಗೆ ಹೋಲಿಕೆ ಆಗುತ್ತೆ, ಅದರಿಂದ ಆ 2 ಪ್ರಶ್ನೆಗಳಲ್ಲಿ ಯಾವುದು ಸೂಕ್ತವಾದಂಥದ್ದು, ಆ 2 ಉತ್ತರಗಳಲ್ಲಿ ಯಾವುದು ಸೂಕ್ತವಾದಂಥದ್ದು, ಇದನ್ನು ಯಾವ ರೀತಿಯಾಗಿ ಹೋಲಿಕೆ ಮಾಡಬೇಕು ಅನ್ನುವಂಥದ್ದನ್ನು ಅಲಂಕಾರಿಕ ಪ್ರಶ್ನೆಗಳಂತ ಕರಿತೀವಿ. ನಾವು ಹೋಲಿಕೆ ಮಾಡಿ ಹೇಳುವುದಕ್ಕೆ ಅಲಂಕಾರಿಕ ಪ್ರಶ್ನೆಗಳಂತ ಹೇಳಿ ಕರಿತೀವಿ. ನೆಕ್ಸ್ಟ್ ಈ ನೇರ ಪ್ರಭಾವದಲ್ಲಿ ನಿರ್ದೇಶನಗಳನ್ನು ನೀಡುವಂಥದ್ದು. ಶಿಕ್ಷಕರಾದವರು ನೇರ ಪ್ರಭಾವದಲ್ಲಿ ನಿರ್ದೇಶನಗಳನ್ನು ನೀಡ್ತಾರೆ. ವಿದ್ಯಾರ್ಥಿಯು ಅನುಸರಿಸಬೇಕಾದ ನಿರ್ದೇಶನಗಳನ್ನು ಅಥವಾ ಆದೇಶಗಳನ್ನು ನೀಡ್ತಾನೆ. ಒಂದು ತರಗತಿಯ ಮೇಲೆ ಶಿಕ್ಷಕರು ಮತ್ತು ವಿದ್ಯಾರ್ಥಿಗಳ ನಡುವೆ ಅಂತರ್ಕ್ರಿಯೆ ಸಂವಹನ ಏರ್ಪಟ್ಟಾಗ ವಿದ್ಯಾರ್ಥಿಗಳು ತಪ್ಪಿದಲ್ಲಿ ಸೂಕ್ತವಾದ ಮಾರ್ಗದರ್ಶನ, ನಿರ್ದೇಶನ ಮತ್ತು ಆದೇಶಗಳನ್ನು ನೀಡಿ ವಿದ್ಯಾರ್ಥಿಗಳಿಗೆ ತರಗತಿಯು ಒಂದು ಉನ್ನತ ಸಕ್ಸಸ್ಫುಲ್ ಆಗಿ ಅಥವಾ ಈ ಒಂದು ತರಗತಿ ಎನ್ನುವಂಥದ್ದು ಉದ್ದೇಶಪೂರ್ವಕವಾಗಿ ನಡೆಯಲು ಈ ರೀತಿಯಾದ ನಿರ್ದೇಶನ, ಆದೇಶಗಳು ಮತ್ತು ಶಿಕ್ಷಕರಾದಂಥವರು ವಿದ್ಯಾರ್ಥಿಗಳಿಗೆ ಹೇಳುವುದು ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ಇದನ್ನು ಪ್ಲ್ಯಾಂಡರ್ಸ್ ಅವರು ನೇರ ಪ್ರಭಾವದಲ್ಲಿ ಈ ಒಂದು ನಿರ್ದೇಶನವನ್ನು ನೀಡುವಂಥದ್ದನ್ನು ನೇರ ಪ್ರಭಾವ ಅಂತ ಕರೆದಿದ್ದಾರೆ. ನೆಕ್ಸ್ಟ್ ನೇರ ಪ್ರಭಾವದಲ್ಲಿ ಟೀಕಿಸುತ್ತಾನೆ ಅಥವಾ ತನ್ನ ವರ್ತನೆಗಳನ್ನು ಸಮರ್ಥಿಸಿಕೊಳ್ಳುತ್ತಾನೆ. ಕೆಲವೊಂದು ಬಾರಿ ತರಗತಿಯಲ್ಲಿ ವಿದ್ಯಾರ್ಥಿಗಳ ಅನಪೇಕ್ಷಿತ ವರ್ತನೆಗಳು ಅಂದರೆ ಕೆಲವೊಂದು ವಿದ್ಯಾರ್ಥಿಗಳು ಅಪೇಕ್ಷೆ ವರ್ತನೆಯನ್ನು ತೋರದೆ ಅನಪೇಕ್ಷಿತ ವರ್ತನೆಗಳನ್ನು ತೋರಿದಾಗ ಅಪೇಕ್ಷಿತ ವರ್ತನೆಗಳಾಗಿ ಬದಲಿಸಲು ಟೀಕಿಸಬೇಕಾಗುತ್ತದೆ. ಬರೀ ನೋಡಿ ಪ್ರೋತ್ಸಾಹ ನೀಡುವಂಥದ್ದಲ್ಲ ಮತ್ತು ಹೊಗಳುವಂಥದ್ದಲ್ಲ. ಕೆಲವೊಂದು ಬಾರಿ ಅನಪೇಕ್ಷಿತ ವರ್ತನೆಗಳು ಉಂಟಾದಾಗ ಅಪೇಕ್ಷಿತ ವರ್ತನೆಗಳಾಗಿ ಬದಲಾಯಿಸಲು ಶಿಕ್ಷಕರಾದಂಥವರು ಉದ್ದೇಶಪೂರ್ವಕವಾಗಿ ಟೀಕಿಸಬೇಕಾಗುತ್ತದೆ. ಅದನ್ನು ಕೂಡ ಯಾವುದೇ ರೀತಿಯಾಗಿ ಭಾವನೆಗಳಿಗೆ ಧಕ್ಕೆ ಉಂಟಾಗದಂತೆ ಆ ವಿದ್ಯಾರ್ಥಿಗಳನ್ನು ಅಪೇಕ್ಷಿತ ವರ್ತನೆಯಾಗಿ ಬದಲಾಯಿಸಲು ಈ ಒಂದು ಶಿಕ್ಷಕರ ಮಾತು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಶಿಕ್ಷಕ ತಾನು ಮಾಡಿದ್ದನ್ನು ಆವಾಗ ಏನು ಮಾಡ್ತಾರೆ ಅಂದರೆ ಸಮರ್ಥನೆಯನ್ನು ಮಾಡಿಕೊಳ್ತಾರೆ ಎನ್ನುವಂಥದ್ದು ಪ್ಲ್ಯಾಂಡರ್ಸ್ ಅವರ ಅಂತರ್ಕ್ರಿಯೆ ವಿಶ್ಲೇಷಣಾ ಕ್ರಮದಲ್ಲಿ ಪರೋಕ್ಷ ಮತ್ತು ನೇರ ಪ್ರಭಾವ ಈ ರೀತಿಯಾಗಿದ್ದವು. ಓಕೆ, ಪ್ಲ್ಯಾಂಡರ್ಸ್ ಅವರ ಅಂತರಕ್ರಿಯೆ ವಿಶ್ಲೇಷಣೆಯಲ್ಲಿ ಶಿಕ್ಷಕರ ಮಾತಿನ ಬಗ್ಗೆ ನಾವು ಪರೋಕ್ಷ ಮತ್ತು ನೇರ ಪ್ರಭಾವವನ್ನು ನಾವು ಮಾತಾಡಿದ್ವಿ. ಹಾಗಾದರೆ ವಿದ್ಯಾರ್ಥಿಗಳ ಮಾತು ತರಗತಿಯಲ್ಲಿ ಯಾವ ರೀತಿಯಾಗಿ ಇರಬೇಕು, ಅದನ್ನು ಯಾವ ರೀತಿಯಾಗಿ ನಾವು ಅಪೇಕ್ಷಿತ ವರ್ತನೆಯಾಗಿ ಬದಲಾಯಿಸಿಕೊಳ್ಬೇಕಂದ್ರೆ ವಿದ್ಯಾರ್ಥಿಗಳ ಮಾತನ್ನು ಈ ರೀತಿಯಾಗಿ ಹೇಳಿದ್ದಾರೆ ಅವರು ಪ್ಲ್ಯಾಂಡರ್ಸ್ ಅವರು. ವಿದ್ಯಾರ್ಥಿ ಮಾತು ಅನುಕ್ರಿಯೆಯಾಗಿ ಅಂದರೆ ಶಿಕ್ಷಕರಿಗೆ ಅನುಕ್ರಿಯೆ ನೀಡಲು ವಿದ್ಯಾರ್ಥಿಗಳು ಮಾತನಾಡುತ್ತಾರೆ. ಶಿಕ್ಷಕರು ಸಂಪರ್ಕವನ್ನು ಸ್ಥಾಪಿಸುತ್ತಾರೆ ಅಥವಾ ವಿದ್ಯಾರ್ಥಿಗಳ ಹೇಳಿಕೆಗಳನ್ನು ನಿರೀಕ್ಷಿಸುತ್ತಾರೆ. ಶಿಕ್ಷಕರಾದಂಥವರು ವಿದ್ಯಾರ್ಥಿಗಳು ಏನನ್ನು ಹೇಳಬೇಕು, ಶಿಕ್ಷಕರಿಗೆ ಅನುಕ್ರಿಯೆ ಮತ್ತು ವಿದ್ಯಾರ್ಥಿಗಳನ್ನು ಮಾತನಾಡಿಸಲು ಅವುಗಳ ನಡುವೆ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ತರಗತಿಯಲ್ಲಿ ಸಂಪರ್ಕವನ್ನು ಏರ್ಪಡಿಸಲು ವಿದ್ಯಾರ್ಥಿಗಳು ಉದ್ದೇಶಪೂರ್ವಕವಾಗಿ ಮಾತನಾಡಲು ಬಯಸುತ್ತಾರೆ. ನೆಕ್ಸ್ಟು ವಿದ್ಯಾರ್ಥಿ ಮಾತು ಸ್ವಯಂ ಪ್ರೇರಿತವಾಗಿ
ಕೆಲವೊಂದು ಅನುಕ್ರಿಯೆಯಿಂದಾಗಿ ಉಂಟಾಗಿರುತ್ತೆ ವಿದ್ಯಾರ್ಥಿಗಳ ಮಾತು ತರಗತಿಯಲ್ಲಿ. ಇನ್ನು ಕೆಲವೊಂದು ಬಾರಿ ಸ್ವಯಂ ಪ್ರೇರಿತವಾಗಿ ಮಾತನಾಡ್ತಾರೆ. ವಿದ್ಯಾರ್ಥಿಗಳೇ ಸ್ವಯಂ ಪ್ರೇರಿತವಾಗಿ ಒಂದು ವಿಷಯ ನಡೆದಿದೆ, ಯಾವುದೋ ಒಂದು ವಿಷಯದ ಬಗ್ಗೆ ಕ್ಲಾಸ್ನಲ್ಲಿ ಚರ್ಚೆ ಆದಾಗ ಕೆಲವೊಂದು ವಿದ್ಯಾರ್ಥಿಗಳು ತಮ್ಮ ಅನಿಸಿಕೆಗಳನ್ನು ಮುಕ್ತವಾಗಿ ಹೇಳಿಕೊಳ್ಳಲು ವಿದ್ಯಾರ್ಥಿಗಳು ತಾವಾಗಿಯೇ ಮುಂದೆ ಬರುತ್ತಾರೆ. ಅದಕ್ಕಾಗಿ ಸ್ವಯಂ ಪ್ರೇರಿತವಾಗಿ ವಿದ್ಯಾರ್ಥಿಗಳು ಮಾತನಾಡುವಂಥದ್ದು. ಮೌನ ಅಥವಾ ಗೊಂದಲ. ಈ ಒಂದು ತರಗತಿ ನಡೆದಂಥ ಸಂದರ್ಭದಲ್ಲಿ ಕೆಲವೊಂದು ಬಾರಿ ಮಧ್ಯದಲ್ಲಿ ಡಿಸ್ಟರ್ಬೆನ್ಸ್ ಆಗುತ್ತೆ. ಯಾಕಂದರೆ ತರಗತಿಯನ್ನು ಮಧ್ಯದಲ್ಲಿ ಬಿಟ್ಟು ನಾವು ಕ್ಲಾಸನ್ನು ತೆಗೆದುಕೊಳ್ಳುವಂಥದ್ದು, ಬಿಡುಗಳು ಉಂಟಾಗುವುದು, ಅಲ್ಪಾವಧಿಗಳ ಮೌನದಿಂದ ಗೊಂದಲಗಳ ಅವಧಿಗಳು. ಈ ಸಂದರ್ಭದಲ್ಲಿ ವೀಕ್ಷಕ ಸಂವಹನದಿಂದ ಏನನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ. ಒಂದು ವಿಷಯ ಮಂಡನೆ ಆದಾಗ ಅದನ್ನು ಸಂಪೂರ್ಣವಾಗಿ ಶಿಕ್ಷಕರಾದಂಥವರು ವಿದ್ಯಾರ್ಥಿಗಳಿಗೆ ಸಂಪೂರ್ಣವಾಗಿ ಅದನ್ನು ಮಂಡಿಸಬೇಕು. ಅಥವಾ ಅರ್ಧಂಬರ್ಧ ಹೇಳೋದಾದರೆ ಅಥವಾ ಈ ಒಂದು ವಿಷಯದ ಬಗ್ಗೆ ಅತ್ಯಂತ ಸರಳವಾಗಿ ಹೇಳುವಂಥದ್ದು, ಇದನ್ನು ಕ್ಲಿಷ್ಟಕರವಾಗಿ ಹೇಳೋದಾದರೆ ವಿದ್ಯಾರ್ಥಿಗಳಿಗೆ ಅರ್ಥವಾಗೋದಿಲ್ಲ. ಅದೇ ರೀತಿಯಾಗಿ ಬಿಡುವುಗಳಿಂದ ನಾವು ಹೇಳೋದ್ರಿಂದ ವಿದ್ಯಾರ್ಥಿಗಳಿಗೆ ವಿಷಯದ ಸಂಕ್ಷಿಪ್ತ ಅಂದರೆ ವಿಷಯದ ಸಮಗ್ರ ಮಾಹಿತಿ ಅನ್ನುವಂಥದ್ದು ದೊರೆಯುವುದಿಲ್ಲ ಎನ್ನುವಂಥದ್ದು. ವಿದ್ಯಾರ್ಥಿಗಳು ಮಾತು ಅಂದಾಗ ಅದು ಅನುಕ್ರಿಯೆಯಾಗಿ ಸ್ವಯಂ ಪ್ರೇರಿತವಾಗಿ ಮೌನ ಮತ್ತು ಗೊಂದಲಗಳ ಸಂದರ್ಭದಲ್ಲಿ ವಿದ್ಯಾರ್ಥಿಗಳ ಮಾತು ತರಗತಿಯಲ್ಲಿ ಉಂಟಾಗುತ್ತದೆ. ಸೊ ಫ್ರೆಂಡ್ಸ್, ಬ್ಲೈಂಡರ್ಸ್ ಅವರ ಅಂತರ್ಕ್ರಿಯೆ ವಿಶ್ಲೇಷಣಾ ಕ್ರಮ ಪರೋಕ್ಷ ಶಿಕ್ಷಕರ ಮಾತಿನಲ್ಲಿ ಪರೋಕ್ಷ ಮತ್ತು ನೇರ ಪ್ರಭಾವವನ್ನು ನೋಡಿದ್ರಿ. ಅದೇ ರೀತಿಯಾಗಿ ವಿದ್ಯಾರ್ಥಿಗಳ ಮಾತಿನ ಬಗ್ಗೆ ಕೂಡ ನಾವು ನೋಡಿದ್ವಿ. ಮುಂದಿನ ಒಂದು ಕ್ಲಾಸ್ನಲ್ಲಿ ಇನ್ನೊಂದು ವಿಶೇಷತೆಯೊಂದಿಗೆ ನಿಮ್ಮೊಂದಿಗೆ ಭೇಟಿಯಾಗೋಣ. ಅಲ್ಲಿವರೆಗೂ ನಮ್ಮ ಚಾನಲ್ನ ವೀಕ್ಷಣೆ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್.